ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 6ನೇ ವಾರ, ಫೆಬ್ರವರಿ 12, 2024, ಸೋಮವಾರ. ಸಂತ ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 8ನೇ ಅಧ್ಯಾಯ, 11ರಿಂದ 13ರವರೆಗಿನ ವಚನಗಳು. ಆ ಕಾಲದಲ್ಲಿ ಫರಿಸಾಯರು ಯೇಸುವಿನ ಬಳಿಗೆ ಬಂದು ಅವರೊಡನೆ ತರ್ಕ ಮಾಡಿ ಅವರನ್ನು ಪರೀಕ್ಷಿಸುವ ಉದ್ದೇಶದಿಂದ, ನೀನು ದೇವರಿಂದ ಬಂದವನೆಂಬುದನ್ನು ಸೂಚಿಸಲು ಒಂದು ಅದ್ಭುತವನ್ನು ಮಾಡಿ ತೋರಿಸು ಎಂದು ಕೇಳಿದರು. ಇದನ್ನು ಕೇಳಿ ಯೇಸು ಮನಸ್ಸಿನಲ್ಲೇ ನೊಂದುಕೊಂಡು ನಿಟ್ಟುಸಿರಿಟ್ಟು, ಈ ಪೀಳಿಗೆ ಅದ್ಭುತವನ್ನು ಸಂಕೇತವಾಗಿ ಅಪೇಕ್ಷಿಸುವುದೈಕೆ? ಇದಕ್ಕೆ ಅಂಥ ಯಾವ ಸಂಕೇತವನ್ನು ಕೊಡಲಾಗದು, ಇದು ಖಂಡಿತ ಎಂದರು. ಅನಂತರ ಯೇಸು ಅವರನ್ನು ಬಿಟ್ಟು ದೋಣಿಯನ್ನು ಹತ್ತಿ ಸರೋವರದ ಆಚೆದಳಕ್ಕೆ ಹೊರಟು ಹೋದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ: ಅದ್ಭುತಗಳಿಂದ ವಿಶ್ವಾಸವಲ್ಲ, ವಿಶ್ವಾಸದಿಂದ ಅದ್ಭುತ. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ಇಂದಿನ ಮೊದಲನೆಯ ವಾಚನದಲ್ಲಿ ಕಾಯಿನ ಮತ್ತು ಏಬೇಲನ ಬಗ್ಗೆ ಓದುತ್ತೇವೆ. ಏಬೇಲನ ಕಾಣಿಕೆಯನ್ನು ದೇವರು ಸ್ವೀಕರಿಸಿದರು, ಕಾರಣ ಆತ ಉತ್ತಮವಾದ ಕಾಣಿಕೆಯನ್ನು ಶುದ್ಧ ಮನಸ್ಸಿನಿಂದ ಅರ್ಪಿಸಿದ. ಕಾಯಿನನ ಕಾಣಿಕೆಯನ್ನು ದೇವರು ಮೆಚ್ಚಲಿಲ್ಲ. ಹಾಗಾಗಿ ಕಾಯಿನ ತನ್ನ ಸ್ವಂತ ತಮ್ಮನ ಮೇಲೆ ಕೋಪಗೊಂಡ. ಕೋಪದಿಂದ ತನ್ನ ಸ್ವಂತ ತಮ್ಮನನ್ನೇ ಕೊಲೆ ಮಾಡಿದ. ಕಾಯಿನನಂತೆ ಅನೇಕ ಬಾರಿ ನಾವು ಕೂಡ ಇತರರ ಮೇಲೆ ಕೋಪಗೊಳ್ಳುತ್ತೇವೆ ಅಲ್ಲವೇ? ಕಚೇರಿಯಲ್ಲಿ ಸಹೋದ್ಯೋಗಿಗಳು ಬಡ್ತಿ ಪಡೆದಾಗ, ಶಾಲೆಯಲ್ಲಿ ಸ್ನೇಹಿತರು ಉತ್ತಮ ಅಂಕ ಗಳಿಸಿದಾಗ, ಬೇರೆಯವರು ಪ್ರಶಂಸೆ ಗಳಿಸಿದಾಗ ನಮಗೆ ಕೋಪ ಬರುವುದು ಸಹಜ ಅಲ್ಲವೇ? ಕಾಯಿನ ಉತ್ತಮ ಕಾಣಿಕೆಯನ್ನು ಅರ್ಪಿಸಿದ್ದರೆ ದೇವರು ಆತನನ್ನು ಮೆಚ್ಚಿಕೊಳ್ಳುತ್ತಿದ್ದರು. ನಾವು ಶ್ರಮಪಟ್ಟು ದುಡಿದರೆ ನಮಗೂ ಪ್ರತಿಫಲ ಉಂಟು. ಕೋಪ ಬಹಳ ಕೆಟ್ಟದ್ದು. ಅದಕ್ಕಾಗಿ ಯೇಸು ನುಡಿಯುತ್ತಾರೆ, ತನ್ನ ಸಹೋದರನ ಮೇಲೆ ಕೋಪಗೊಳ್ಳುವ ಪ್ರತಿಯೊಬ್ಬನು ನ್ಯಾಯ ತೀರ್ಪಿಗೆ ಈಡಾಗುವನೆಂದು. ಮತ್ತಾಯನ ಶುಭ ಸಂದೇಶ 5ನೇ ಅಧ್ಯಾಯ 22ನೇ ವಚನ. ಆತ್ಮೀಯರೇ, ವಿಶ್ವಾಸವುಳ್ಳವನಿಗೆ ಅದ್ಭುತಗಳ ಅವಶ್ಯಕತೆ ಇಲ್ಲ. ಜಗತ್ತಿನ ಯಾವ ಧರ್ಮವೂ ಅಥವಾ ಆಧ್ಯಾತ್ಮಿಕತೆಯೂ ಅದ್ಭುತಗಳನ್ನು ಆಧರಿಸಿಲ್ಲ, ಅವಲಂಬಿಸಿಲ್ಲ. ಹಾಗೆಂದು ಅದ್ಭುತಗಳು ಜರುಗಿಲ್ಲವೆಂದೇನಲ್ಲ. ಅವಶ್ಯಕತೆಗಳಿದ್ದಾಗಲೇ ಹೊರತು ತಾನು ದೇವಕುಮಾರನೆಂದು ಜನರಿಗೆ ಸಾಬೀತುಪಡಿಸಲು ಯೇಸುಕ್ರಿಸ್ತ ಅದ್ಭುತಗಳನ್ನು ಬಳಸಲಿಲ್ಲ. ಅದ್ಭುತಗಳನ್ನೇ ಆಧರಿಸಿ ನಾವು ವಿಶ್ವಾಸಿಸುವುದಾದರೆ ನಮ್ಮ ಸನಿಹವೇ ಇದ್ದ ದೈವಾನುಭವವು ನಮ್ಮ ಕೈತಪ್ಪಿ ಜಾರಿ ಮರಳಿ ಸಿಗಲಾರದಷ್ಟು ದೂರ ಸಾಗಿ ಮರೆಯಾಗಬಹುದು. ಇಂದಿನ ಶುಭ ಸಂದೇಶದಲ್ಲಿ ತಾನು ದೇವರಿಂದ ಬಂದವನೆಂಬುದನ್ನು ಶ್ರುತಪಡಿಸಲು ಫರಿಸಾಯರು ಯೇಸುವನ್ನು ಸೂಚಕ ಕಾರ್ಯಗಳನ್ನು ಮಾಡಿ ತೋರಿಸಲು ಕೇಳುತ್ತಾರೆ. ಹಿನ್ನೆಲೆಯಿಂದ ಫರಿಸಾಯರು ಧರ್ಮಶಾಸ್ತ್ರವನ್ನು ಬಲ್ಲವರಾಗಿದ್ದು ಧಾರ್ಮಿಕ ಪಂಗಡದವರಾಗಿದ್ದರಿಂದ ಯೇಸುವನ್ನು ಅರಿಯಲು ಅವರಿಗೆ ಅದ್ಭುತಗಳ ಅಗತ್ಯವಿರಲಿಲ್ಲ. ಬದಲಿಗೆ ಯೇಸುವಿನ ಮುಂದೆ ಅಡ್ಡಲಾಗಿ ನಿಂತಿದ್ದ ಅವರ ಉದ್ದಟತನ, ಅಲಕ್ಷ್ಯ ನುಡಿ ಮತ್ತು ಲೋಕಜ್ಞಾನವನ್ನೆಲ್ಲ ತಾವೇ ಬಲ್ಲವರು ಎಂಬ ಅವರ ಅಹಮ್ಮಿನ ಶರಣಾಗತಿ ಅದ್ಭುತಗಳಿಂದ ವಿಶ್ವಾಸವಲ್ಲ, ವಿಶ್ವಾಸದಿಂದ ಅದ್ಭುತ ಎನ್ನುವ ಅರಿವು ಬೇಕಾಗಿತ್ತು. ಈ ಅರಿವು ನಮ್ಮಲ್ಲಿಯೂ ಇಲ್ಲವಾದರೆ ವಿಶ್ವಾಸ ಭಕ್ತಿಯನ್ನು ಒಂದು ವ್ಯಾಪಾರವಾಗಿ ನೋಡುತ್ತೇವೆ. ಸತ್ಯವನ್ನರಿಯಲು ಸಾಕ್ಷಿಗಳೇ ಅಂತಿಮವಲ್ಲ. ಅದ್ಭುತಗಳನ್ನು ನೋಡಿಯೂ ನಂಬದವರಿದ್ದಾರೆ. ಕ್ರಿಸ್ತನ ಹಿಂಬಾಲಕರಾಗ ಬಯಸಿದರೆ ಕೋರಿಕೆ ಬೇಡಿಕೆಗಳನ್ನೊಡ್ಡಿ ಸಂಕಷ್ಟ ನಿವಾರಣೆಗಾಗಿ ಹರಕೆ ತೀರಿಸುವ ಚೌಕಾಸಿ ಭಕ್ತರಾಗದೆ, ಕಷ್ಟವೋ ನಷ್ಟವೋ ದೈವತ್ವದ ಅಸ್ತಿತ್ವದಲ್ಲಿ ವಿಚಲಿತವಾಗದ ವಿಶ್ವಾಸವನ್ನು ಜೊತೆಗಿಟ್ಟುಕೊಂಡು ಬಾಳುವ ಜೀವಿಗಳಾಗಿ ಬದುಕೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ದನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.